ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಸೊ ಚಾಂಪಿಯನ್ಸ್ ಟ್ರೋಫಿ ಮುಗ್ದಾಯಿತು. ಟೀಮ್ ಇಂಡಿಯಾ ಗೆದ್ದಾಗಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಇನ್ನೇನಿದ್ರು IPL ಸೀಸನ್ ಸ್ಟಾರ್ಟ್ ಆಗೋದೊಂದೇ ಬಾಕಿ. ಸೊ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತಾಯಿದೆ 22ಕ್ಕೆ. ಸೊ ಬರೀ 10 ದಿವಸ ಉಳಿದಿರೋದು. ಸೊ ಟೀಮ್ ಯಾವ ಥರ ಕಾಂಬಿನೇಷನ್ ಮಾಡ್ಕೊಂಡಿದ್ದಾರೆ, ಯಾರನ್ನು ಆಪ್ಷನಲ್ಲೆಲ್ಲ ಪಿಕ್ ಮಾಡಿದ್ದಾರೆ, ಸೊ ಯಾವ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಎಲ್ಲ ಅನಾಲಿಸಿಸ್ ಮಾಡೋಣ. ಸೊ ಮೊದಲಿಗೆ RCB ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ. ಸೊ ಅವರ ಸ್ಟ್ರೆಂತ್ ಏನೋ, ವೀಕ್ನೆಸ್ ಏನೋ, ಯಾವ ಥರ ಪ್ಲೇಯಿಂಗ್ ಇಲ್ಲ ಮಾಡ್ಬೋದು, ಯಾರನ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿಸ್ಬೋದು, ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಹೇಳೋದಾದರೆ ಆರ್ ಸಿ ಬಿ ಅಂದರೆ ನೆನಪಿಗೆ ಬರೋದು ವಿರಾಟ್ ಕೊಹ್ಲಿ. ಸೊ ಐಕಾನ್ ಪ್ಲೇಯರ್. ಅದು ಬಿಟ್ಟರೆ ನಮ್ಮ ಕ್ಯಾಪ್ಟನ್ ಪರ್ತಿದಾರ್ ಇದ್ದಾರೆ ಈ ಸಲ. ಸೊ ನ್ಯೂ ಕ್ಯಾಪ್ಟನ್ ಯಾವ ಥರ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೆ ನೋಡೋಣ. ಸೊ ಯಶ್ ದಯಾಲ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ರಿಟೈನ್ ಮಾಡಿದರು ಈ ಸೀಸನಲ್ಲಿ. ಸೊ ಈ 3 ಜನ ಪ್ಲೇಯರ್ಸ್ನ ರಿಟೈನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದಾರೆ ಈ ಸೀಸನ್ಗೂ ಕೂಡ. ಸೊ ಅದಾದಮೇಲೆ ಜಿತೇಶ್ ಶರ್ಮನ ಆಪ್ಷನಲ್ಲಿ ಪಿಕ್ ಮಾಡಿದರು. ಸೊ ಇದೊಂದು ಒಳ್ಳೆ ಪಿಕ್. ಸೊ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಸೊ ಯಾವತ್ತೋ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಂಡಿಯನ್ಸ್ ಇದ್ದರೆ ಟೀಮ್ ಕಾಂಬಿನೇಷನ್ ಚೆನ್ನಾಗಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಜಿತೇಶ್ ಶರ್ಮನ ಪಿಕ್ ಮಾಡಿದ್ದಾರೆ. ಭುವನೇಶ್ವರ್ ಕುಮಾರ್ ಒಂದು ಫೇವ್ರೆಟ್ ಪಿಕ್ ಅಂತ ಹೇಳ್ಬೋದು ಫ್ಯಾನ್ಸ್ ಅವ್ರದ್ದು. ಸೊ ಫ್ಯಾನ್ಸ್ ಎಲ್ಲ ಹೋಪ್ಸ್ ಮಾಡ್ತಾಯಿದ್ದಾರೆ ಭುವನೇಶ್ವರ್ ಕುಮಾರ್ ಈ ಸಲ RCBಗೆ ಬಂದೇ ಬರ್ತಾರೆ ಅಂತ. ಸೊ ಅದೇ ಥರ ಆಕ್ಷನ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಅವರ ಪಿಕ್ ಮಾಡಿದರು. ಸೊ ಯೂಶ್ವಲಿ RCB ಮ್ಯಾನೇಜ್ಮೆಂಟ್ ಡಿಸಪಾಯಿಂಟ್ ಮಾಡ್ತಾರೆ ಆಕ್ಷನಲ್ಲಿ, ಬಟ್ ಭುವಿ ಆಯ್ಕೆಯಲ್ಲಿ ಈ ಸಲ ಡಿಸಪಾಯಿಂಟ್ ಮಾಡಿಲ್ಲ. ಸೊ ಇದೊಂದು ಒಳ್ಳೆ ಪಿಕ್. ಕೃಣಾಲ್ ಪಾಂಡ್ಯ ಪಿಕ್ ಮಾಡಿದ್ದಾರೆ RCB ಅವರು. ಸೊ ಹಳೆ ಹುಲಿ ಅಂತಲೇ ಹೇಳ್ಬೋದು. ಬಟ್ ಅವ್ರ ಫಾರ್ಮ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಬಟ್ ಚೆನ್ನಾಗಿ ಬರೋಡನ ಲೀಡ್ ಮಾಡಿದ್ರು ಈ ಸಲ ಸ್ಮ್ಯಾಟಲ್ಲಿ ಮತ್ತು ವಿಜಯ್ ಹಜಾರೆ ಟ್ರೋಫಿಯಲ್ಲಿ. ನೋಡಬೇಕು ಯಾವ ಥರ RCBಗೆ ಆಡ್ತಾರೆ ಅಂತ. ಸೊ ಫಿಲ್ ಸಾಟ್ನ 10 crores ಬೈ ಮಾಡುವಾಗ ಎಲ್ಲರೂ ಒಳ್ಳೆ ಪಿಕ್ ಅಂತ ಹೇಳಿದರು. ಸೊ ನಮಗೂ ಕೂಡ ಹಾಗೆ ಅನಿಸ್ತಾ ಇತ್ತು ಒಳ್ಳೆ ಪಿಕ್ ಅಂತ, ಬಿಕಾಸ್ ಅಗ್ರೆಸಿವ್ ಪ್ಲೇಯರ್ ಅಂತ. ಬಟ್ 2 months ಇಂದ ಅವ್ರದ್ದು ಫಾರ್ಮ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಯಾಕಂದರೆ ಈ ಟೀಮ್ ಇಂಡಿಯಾ ಜೊತೆನೂ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಸ್ಪಿನ್ ಟ್ರ್ಯಾಕ್ಸಲ್ಲಿ. ಚಾಂಪಿಯನ್ಸ್ ಟ್ರೋಫಿಲಿ ಹಾಗೆ ಫುಲ್ ಫೇಲ್ ಆಗೋದ್ರು. ಸೊ ಇವ್ರ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ಕಮ್ಮಿ ಮಾಡಿದರೆ ಬೆಟ್ರ್ ಅಂತ ಫೀಲ್ ಆಗ್ತಾಯಿದೆ. ಸೊ ಫ್ರೀಯಾಗಿ ಆಡೋಕ್ಕೆ ಬಿಟ್ಟರೆ ಪೇಸ್ ಸ್ವಲ್ಪ ಅಟ್ಯಾಕ್ ಮಾಡ್ಬೋದು ಅಂತ. ಅದಾದಮೇಲೆ ಹೇಸಲ್ವುಡ್ನ ಪಿಕ್ ಮಾಡಿದ್ದಾರೆ. ಒಳ್ಳೆ ಬೈ ಇದೊಂದು. ಹೇಸಲ್ವುಡ್ ಮತ್ತು ಭುವಿ ನ್ಯೂ ಬಾಲಲ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಲಿವಿಂಗ್ಸ್ಟನ್ ಒಬ್ಬರು ಫಿನಿಷರ್ ಅಂತಲೇ ಹೇಳ್ಬೋದು. ಸೊ ಮ್ಯಾಕ್ಸ್ವೆಲ್ ರೀತಿ ಆಡೋವಂಥ ಆಟಗಾರ ಲಿವಿಂಗ್ಸ್ಟನ್. ಸೊ ಇವರು ಸ್ವಲ್ಪ ಡಿಪ್ ಆಗಿದೆ ಆಕ್ಷನ್ ಆದಮೇಲೆ. ಸೊ ನೋಡಬೇಕು ಇವರು ಹೇಗೆ ಆಡ್ತಾರೆ ಅಂತ. ಟಿಮ್ ಡೇವಿಡ್ ಒಳ್ಳೆ ಫಿನಿಷರ್. ಸೊ ಈ ಸಲ ಬಿಗ್ ಬಾಷಲ್ಲೆಲ್ಲ ಚೆನ್ನಾಗಿ ಆಡಿದರು. ಸೊ ಇವ್ರ ಮೇಲೆ ತುಂಬ ಹೋಪ್ಸ್ ಇದೆ ಈ ಸಲ. ನೋಡಬೇಕು, ಇವರು ಪಕ್ಕ ಆಡ್ಬಂತ ಅನ್ನಿಸ್ತಾ ಇದೆ. ಬಿಕಾಸ್ ಬೆಂಗಳೂರು ಪಿಚ್ ಇವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಫಿನಿಷಿಂಗ್ ರೋಲ್ಗೆಲ್ಲ. ಸೊ ಅದಾದಮೇಲೆ ಜೇಕಬ್ ಬೆಥೆಲ್ನ ಪಿಕ್ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಯಂಗ್ ಪಿಕ್ ಅಂತಲೇ ಹೇಳ್ಬೋದು. ಸೊ ಇಂಗ್ಲೆಂಡ್ ಪ್ಲೇಯರ್ ಇವರು. ಬಟ್ ಇವ್ರ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇವಾಗಲೇ ಕೊಟ್ಟರೆ ಸ್ವಲ್ಪ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವ್ರನ್ನ ಮಿಡ್ಲಲ್ಲಿ ಕೆಲವು ಮ್ಯಾಚಸಲ್ಲಿ ಆಡಿಸ್ಬೋದು. ಸೊ ತಿಲನ್ ತುಷಾರ, ಸೊ ಇವರು ಶ್ರೀಲಂಕಾದ ಪ್ಲೇಯರ್. ಸೊ ಮಲಿಂಗ ರೀತಿಯಲ್ಲಿ ಹಾಕುವಂಥ ಒಳ್ಳೆ ಬೌಲರ್. ಸೊ ಹಾಕ್ಬೋದು ಮಿಡ್ಲಲ್ಲಿ ಒಂದು 5-6 ಮ್ಯಾಚ್ಗೆ ಹಾಕ್ಬೋದು. ಹೇಸಲ್ವುಡ್ಗೆ ರೆಸ್ಟ್ ಕೊಡಬೇಕಾಗೋದ್ರ ಟೈಮಲ್ಲಿ. ಸೊ ಶೆಫರ್ಡ್ ಇದ್ದಾರೆ ವೆಸ್ಟ್ ಇಂಡೀಸ್ ಅವರು. ಒಳ್ಳೆ ಫಿನಿಷರ್ ರೋಲು ಆಗಿ ಯೂಸ್ ಮಾಡ್ಬೋದು. ಆಮೇಲೆ ಬೌಲಿಂಗ್ ಕೂಡ ಮಾಡ್ತಾರೆ, ಯಂಗ್ ಇಡಿ. ಸೊ ಇವರು ಸೆಕೆಂಡ್ ಬ್ಯಾಕಪ್ ಹೇಸಲ್ವುಡ್ಗೆ ತುಷಾರ ಆದಮೇಲೆ. ಸೊ ರಸಿಕ್ ಸಲಾಮ್ ಇವರದು ಒಳ್ಳೆ ಎಕ್ಸೈಟಿಂಗ್ ಪ್ಲೇಯರ್. ಸೊ ಇಂಡಿಯನ್ ಬೌಲರ್ ಆಗಿರೋದ್ರಿಂದ ಇವ್ರಿಗೆ ಚಾನ್ಸ್ ಕೊಡಲೇಬೇಕು. ಸೊ ಇವರು ಒಳ್ಳೆ ಸ್ಲೋವರ್ ಬಾಲ್ಸ್ ಹಾಕ್ತಾರೆ. ಸೊ ಲಾಸ್ಟ್ ಇಯರ್ ಡೆಲ್ಲಿಗೆ ಕೂಡ ಚೆನ್ನಾಗಿ ಹಾಕಿದ್ರು. ಬೆಂಗಳೂರು ಪಿಚ್ಚಸಲ್ಲಿ ಇವರು ಯೂಸ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಪ್ಲೇಯರ್ ಸುಯಶ್ ಶರ್ಮಾ. ಸೊ ಲೆಗ್ ಸ್ಪಿನ್ನರ್. ಲಾಸ್ಟ್ ಇಯರ್ KKRಗೆ ಆಡಿದರು. ಸೊ ಒಳ್ಳೆ ಸ್ಪಿನ್ ಹಾಕ್ತಾರೆ. ಬಟ್ ಈ ಸಲ ಇವ್ರಿಗೆ ಮೈನ್ ಸ್ಪಿನ್ನರ್ ಅಂತಲೇ RCBಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಬಟ್ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು. ಸೊ ಇದೊಂದು ಗ್ಯಾಂಬಲ್ ಮಾಡಿದ್ದಾರೆ RCB ಅವರು. ನೋಡಬೇಕು ಯಾವ ಥರ ಆಡ್ತಾರೆ ಅಂತ. ಸೊ ಬ್ಯಾಂಗ್ಳೂರು ಗ್ರೌಂಡಲ್ಲಿ ವಿಕೆಟ್ ತೆಗೆಯೋದು ಇವರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದಮೇಲೆ ಪಡಿಕ್ಕಲ್ನ ಇವರು ಬೈ ಮಾಡಿದ್ದಾರೆ. ಕನ್ನಡದ ಪ್ಲೇಯರ್ ಇವರು, ಕರ್ನಾಟಕದವರು. ಸೊ ಇವರು ಆಡ್ಬೋದು, ಇವ್ರ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದಾರೆ. ಸೊ 1 ಡೌನಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು ಇವ್ರನ್ನ. ಸೊ ಹಾಗೆ ಮನೋಜ್ ಬಾಂಡಿಗೆ ಕೂಡ ಇದ್ದಾರೆ. ಇವರು ಕರ್ನಾಟಕ ಪ್ಲೇಯರು, ಆಲ್ರೌಂಡರ್. ಸೊ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಫಿನಿಷಿಂಗ್ ರೋಲ್ ಯೂಸ್ ಮಾಡ್ತಾರೆ. ಆಮೇಲೆ ಬೌಲಿಂಗ್ ಕೂಡ ಚೆನ್ನಾಗಿ ಹಾಕ್ತಾರೆ. ಸೊ ಇದು RCB ಓವರಾಲ್ ಟೀಮ್ ಆಗಿದೆ. ಸೊ ಇವಾಗ ಪ್ಲೇಯಿಂಗ್ 11 ಹೆಂಗಿರ್ಬೋದು ಅಂತ ನೋಡೋಣ RCB ಅವ್ರದ್ದು.
ಸೊ ಮೊದಲಿಗೆ ವಿರಾಟ್ ಕೊಹ್ಲಿ ಓಪನಿಂಗ್ ಬಂದೇ ಬರ್ತಾರೆ. ಸೊ ಅವ್ರ ಜೊತೆ ಫಿಲ್ ಸಾಲ್ಟ್ನ ಆಡಿಸ್ತಾರೆ ಮೊದಲೇ ಮ್ಯಾಚಲ್ಲಿ. ಸೊ ಅದಾದಮೇಲೆ ನನ್ನ ಪ್ರಕಾರ ನಂಬರ್ 3ಯಲ್ಲಿ ದೇವದತ್ ಪಡಿಕ್ಕಲ್ ಆಡಬೇಕು. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಫಿಲ್ ಸಾಲ್ಟ್, ಲಿವಿಂಗ್ಸ್ಟನ್, ಆಮೇಲೆ ಕೃಣಾಲ್ ಪಾಂಡ್ಯ, 3 ಜನರದ್ದು ಬ್ಯಾಟಿಂಗ್ ಹೇಳೋಕ್ಕಾಗಲ್ಲ ಯಾವ ರೀತಿ ಆಡ್ತಾರೆ ಅವರು. ಸೊ ಅಷ್ಟೊಂದು ಫಾರ್ಮಲ್ಲಿ ಇಲ್ಲ. ಸೊ ಅವರೇನಾದರೂ ಫೇಲ್ ಆದರೆ ಇಲ್ಲಿ ರಜತ್ ಪತಿದಾರ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಸೊ ಅವರಿಗೆ ನ್ಯಾಚುರಲ್ ಗೇಮ್ ಆಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಂಬರ್ 3ಯಲ್ಲಿ ದೇವದತ್ ಪಡಿಕ್ಕಲ್ ಬರಲೇಬೇಕಾಗುತ್ತೆ. ಇನ್ ಕೇಸ್ ವಿರಾಟ್ ಕೊಹ್ಲಿ ಬೇಗ ಏನಾದರೂ ಔಟ್ ಆದರೆ ದೇವದತ್ ಪಡಿಕ್ಕಲ್ ಅವರು ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ದ್ಯಾಟ್ ರಜತ್ ಪತಿದಾರ್ ಅವರು ಅವ್ರ ನ್ಯಾಚುರಲ್ ಇನ್ನಿಂಗ್ಸ್ನ ಆಡ್ಬೋದು. ಸೊ ನಂಬರ್ 4ರಲ್ಲಿ ರಜತ್ ಪತಿದಾರ್ ಬರ್ತಾರೆ. ಅದಾದಮೇಲೆ ಲಿವಿಂಗ್ಸ್ಟನ್ ಬರ್ತಾರೆ. ಸೊ ಲಿವಿಂಗ್ಸ್ಟನ್ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ ಇಲ್ಲಿ. ಅವ್ರು ಫಾರ್ಮಿಗೆ ಬರಲೇಬೇಕು. ಸೊ ಇಲ್ಲಿ ಫಸ್ಟ್ 2 ಮ್ಯಾಚ್ ಇರೋದು KKR ಮತ್ತು ಚೆನ್ನೈ ಮೇಲೆ. ಸೊ ಅದು ಕೂಡ ಅವೇ ಮ್ಯಾಚ್ ಆಗಿರೋದ್ರಿಂದ ಸೊ ಸ್ಪಿನ್ ಪಿಚ್ ಆಗಿರುತ್ತೆ. ಸೊ ಇಲ್ಲಿ ಲಿವಿಂಗ್ಸ್ಟನ್ನ, ಫಿಲ್ ಸಾಲ್ಟ್, ಟಿಮ್ ಡೇವಿಡ್ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಅವ್ರದ್ದು ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ರಜತ್ ಪತಿದಾರ್ ಅವರು ಹಿಟ್ ಮಾಡಬೇಕಂದ್ರೆ ಇವರಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಸೊ ಲಿವಿಂಗ್ಸ್ಟನ್ನ, ಟಿಮ್ ಡೇವಿಡ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇನ್ ಕೇಸ್ ಓಪನಿಂಗ್ ಬಂದಿಲ್ಲ ಅಂದರೆ ಮಿಡಲ್ ಆರ್ಡರ್ನಲ್ಲಿ ಇವರು ಹ್ಯಾಂಡಲ್ ಮಾಡಲೇಬೇಕು. ಸೊ ಟಿಮ್ ಡೇವಿಡ್ ಇಲ್ಲಿ ಫಿನಿಷ್ ಮಾಡಿಕೊಡ್ಬೇಕಾಗುತ್ತೆ. ಸೊ 16-17 ಓವರ್ಸ್ ಆದಮೇಲೆ ಇವರು ಬರ್ತಾರೆ. ಸೊ ಯಾವ ಥರ DK ರೋಲ್ ಮಾಡ್ತಾಯಿದ್ರು ಟೀಮಲ್ಲಿ ಲಾಸ್ಟ್ 3 ಇಯರ್ಸ್, ಆ ಥರ ಟಿಮ್ ಡೇವಿಡ್ ಮಾಡಬೇಕಾಗುತ್ತೆ ಈ ವರ್ಷ. ಸೊ ಕೃಣಾಲ್ ಪಾಂಡ್ಯನ ಆಡಿಸ್ತಾ ಇದ್ದೀವಿ ಇಲ್ಲಿ. ಸೊ ಅಲ್ಲಿ ಪ್ಲೇಯಿಂಗಿನಲ್ಲಿ ಅದಾದಮೇಲೆ ಬೌಲರ್ಸ್ ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ, ಜೋಶ್ ಹ್ಯಾಸಲ್ವುಡ್, ಆಮೇಲೆ ಯಶ್ ದಯಾಲ್. ಸೊ ಇಲ್ಲಿ ನ್ಯೂ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಾಗಿದೆ. ಸೊ ಡೆತ್ತಲ್ಲಿ ಕೂಡ ಭುವನೇಶ್ವರ್ ಕುಮಾರ್ ಬರ್ಬೋದು, ಅವ್ರ ಜೊತೆ ಯಶ್ ದಯಾಲ್ ಕಾಂಬಿನೇಷನ್ ಮಾಡ್ಬೋದು. ಸೊ ಇಲ್ಲಿ ಸುಯೇಶ್ ಶರ್ಮಾ ಅವರ ಸ್ಪಿನ್ನಿಂಗ್ ರೋಲ್ ನಿಭಾಯಿಸ್ತಾ ಇದ್ದಾರೆ. ಸೊ ಈ ಸಲ ಪೇಸ್ ಬೌಲಿಂಗ್ ಅಟ್ಯಾಕ್ ಏನೋ ಡೀಸೆಂಟಾಗಿ ಕಾಣಿಸ್ತಾ ಇದೆ. ಬಟ್ ಸ್ಪಿನ್ ಸ್ವಲ್ಪ ಕನ್ಸರ್ನಿಂಗ್ ಇದೆ. ಸುಯೇಶ್ ಶರ್ಮಾ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವ್ರು ಯಾವ ರೀತಿ ಹಾಕ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬ್ಯಾಕಪ್ ಸ್ಪಿನ್ನರ್ ಕೂಡ ಇಲ್ಲ, ಕ್ವಾಲಿಟಿ ಸ್ಪಿನ್ನರ್ ಯಾರೂ ಇಲ್ಲ. ಸೊ ನಾನು ಪ್ರತಿ ಸಲ ಅನ್ಕೋತಿರ್ತೀನಿ, ಯಾರಾದರೂ ಮಿಸ್ಟ್ರಿ ಸ್ಪಿನ್ನರ್ನ ತೊಗೊಂಡು ಬರಲೇಬೇಕು RCB ಅವರು. ಬಿಕಾಸ್ ಬೆಂಗಳೂರು ಪಿಚ್ಚಲ್ಲಿ ಮಿಸ್ಟ್ರಿ ಬೌಲರ್ ಬೇಕೇ ಬೇಕು. ಬಟ್ ಪ್ರತಿ ಸಲ ಆಪ್ಷನಲ್ಲಿ ಅವರು ಪಿಕ್ ಮಾಡ್ತಾನೇ ಇಲ್ಲ. ಸೊ ಸ್ಪಿನ್ನರ್ಸ್ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇಲ್ಲ RCB ಅವರು. ಸೊ ಮುಂದಿನ ಸೀಸನಲ್ಲಾದರೂ ಮಾಡಬೇಕಾಗುತ್ತೆ ಅವರು. ಸೊ ಇಲ್ಲಿ ಬ್ಯಾಕಪ್ ಅಂತ ನಾನು ಅನ್ಕೋತಿರೋದು, ಇಂಪ್ಯಾಕ್ಟ್ ಪ್ಲೇಯರ್ ಅಂತ ನಾನು ಜಿತೇಶ್ ಶರ್ಮಾನ ಯೂಸ್ ಮಾಡ್ತೀನಿ. ಸೊ ಈ ಟೀಮ್ ನಾನು 11 ಮಾಡಿರೋದು ಬೌಲಿಂಗ್ ಚೂಸ್ ಮಾಡ್ತಾ ಇರೋವಾಗ. ಸೊ ಬೌಲಿಂಗ್ ಆದಮೇಲೆ ಇಲ್ಲಿ ಸುಯೇಶ್ ಶರ್ಮಾಗೆ ಜಿತೇಶ್ ಶರ್ಮಾನ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಸೊ ಆವಾಗ ಬ್ಯಾಟಿಂಗ್ ಮಿಡ್ಲ್ ಆರ್ಡರ್ ಸ್ಟ್ರೆಂತ್ ಬರುತ್ತೆ. ಸೊ ಸ್ಪಿನ್ ಟ್ರ್ಯಾಕಲ್ಲಿ ಫಸ್ಟ್ 2 ಮ್ಯಾಚಸಲ್ಲಿ ಜಿತೇಶ್ ಶರ್ಮಾ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಸೊ ಜಿತೇಶ್ ಶರ್ಮಾನ ಪಿಕ್ ಮಾಡ್ಬೋದು ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್. ಅದು ಬಿಟ್ಟರೆ ನಾವು ಸ್ವಪ್ನಿಲ್ ಸಿಂಗ್ನ ಬೇಕಾದರೂ ಹಾಕ್ಬೋದು. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ ಮೇಲೆ ಸ್ಪಿನ್ ನಡೀತಾ ಇದೆ ಅಂದರೆ ಸ್ವಪ್ನಿಲ್ ಸಿಂಗ್ನ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರೆ ನಮಗೆ ಡೆತ್ ಓವರ್ಸಲ್ಲಿ ಬೌಲರ್ ಬೇಕು ಅಂತ ಅನಿಸಿದರೆ ನಾವು ರಸಿಕ್ ಸಲಾಮ್ನ ಹಾಕ್ಬೋದು. ಬಿಕಾಸ್ ಅವರು ಡೆತ್ ಓವರಲ್ಲಿ ಯೂಸ್ ಆಗ್ತಾರೆ. ಇದು ಪ್ಲೇಯಿಂಗ್ 11 ಫಸ್ಟ್ 2 ಮ್ಯಾಚಸ್ಗೆ ಮಾಡಿದ್ದೀನಿ ನಾನು, ಸ್ಪಿನ್ ಪಿಚ್ಗೆ ಸೂಟ್ ಆಗೋ ಟೈಪ್. ಸೊ ಫಸ್ಟ್ 2 ಮ್ಯಾಚ್ ತುಂಬ ಇಂಪಾರ್ಟೆಂಟ್. 2 KKR ಮತ್ತು CSK ಮೇಲೆ 1 ಮ್ಯಾಚ್ ಆದರೂ ಅಟ್ಲೀಸ್ಟ್ ವಿನ್ ಆಗಲೇಬೇಕು. ಇನ್ನೇನಾದರೂ 2 ಮ್ಯಾಚು ಸೋತೋದ್ರೆ ನಾವು ತುಂಬ ಬಾಟಮ್ಗೆ ಹೋಗ್ಬಿಡ್ತೀವಿ ಫಸ್ಟ್ಗೆ. ಸೊ ಇಂಪಾರ್ಟೆಂಟ್ ಮ್ಯಾಚ್ ಆಡಲೇಬೇಕು ಎಲ್ಲರೂ. ಸೊ ಇದಿಷ್ಟು RCB ಪ್ಲೇಯಿಂಗ್ 11 ನಾನು ಮಾಡಿರೋ ಪ್ರಕಾರ. ಸೊ ಥ್ಯಾಂಕ್ ಯು ಗೈಸ್.